ಲೋಕಸಭಾ ವ್ಯಾಪ್ತಿಯಲ್ಲಿ ಈಗಾಗಲೇನು ಮತದಾನ ನಡೀತಿರುವಂಥದ್ದು. ಈಗಾಗಲೇ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ PK ನಾಗನೂರು ಗ್ರಾಮದಲ್ಲಿ ಅಥಣಿ ಶಾಸಕರಾಗಿರುವಂಥ ಲಕ್ಷ್ಮಣ್ ಸವದಿ ಅವರು ಈಗಾಗಲೇ ಮತದಾನ ಮಾಡಿರುವಂಥದ್ದು. ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಯಾವ ರೀತಿ ಮತದಾನ ಪ್ರಕ್ರಿಯೆ? ಬಹುತೇಕ ಬಿಸಿಲು ಜಾಸ್ತಿ ಇರೋದ್ರಿಂದ ಬೆಳಗಿನ ಜಾವನೇ ಜಾಸ್ತಿ ಜನ ಬರ್ತಾ ಇದ್ದಾರೆ. ನನಗನ್ಸುತ್ತೆ 12-1 ಗಂಟೆ ಒಳಗಾಗಿ ಸುಮಾರು ಒಂದು 50% ಮತದಾನ ಆಗುತ್ತೆ. ತದನಂತರ ಮಧ್ಯಾಹ್ನದ ಸಂದರ್ಭದಲ್ಲಿ ಸ್ವಲ್ಪ ವಿಳಂಬ ಆಗ್ಬೋದು. ಸಾಯಂಕಾಲ ವೇಳೆಗೆ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಆಗ್ಬೋದು. ನನ್ನ ಪ್ರಕಾರ ಒಂದು 75% ಆದರೂ ಸಹಿತ ಮತದಾನ ಆಗ್ಬೋದು ಅಂತಕ್ಕಂಥದ್ದು ಒಂದು ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಪ್ರತಿಯೊಬ್ಬರೂ ಕೂಡ ಇದೊಂದು ಪ್ರಜಾಪ್ರಭುತ್ವದ ಅದೊಂದು ಹಬ್ಬ. ಇದು ಪ್ರತಿಯೊಬ್ಬರೂ ಬಂದು ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ತಕ್ಕಂಥದ್ದು ಒಂದು ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ಎಲ್ಲರೂ ನಿರ್ವಹಿಸಬೇಕು. ತಮಗಿಷ್ಟೇ ಬಂದಿರತಕ್ಕಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ತಮ್ಮ ಹಕ್ಕನ್ನು ಚಲಾವಣೆ ಮಾಡಿ ಭವ್ಯ ಭಾರತ ನಿರ್ಮಾಣದಲ್ಲಿ ತಮ್ಮದು ಸಕ್ರಿಯವಾಗಿರ್ತಕ್ಕಂಥ ಪಾತ್ರ ಮತದಾರರಾಗಬೇಕು ಅಂಥೇಳಿ ನಾನು ವಿನಂತಿಯನ್ನು ಮಾಡ್ತೀನಿ. ಎಷ್ಟು ಮತ ಅಂತರದಿಂದ ಗೆಲುವು ಸಾಧಿಸ್ಬೋದು? ಬಹುಶಃ ನೋಡಬೇಕು. ಇವತ್ತು ಎಲ್ಲ ಕಡೆ ಚೆನ್ನಾಗಿ ಪ್ರಕ್ರಿಯೆ ಬರ್ತಾ ಇದೆ. ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ನಮಗೆ ಸಿಗುತ್ತೆ. ಇಡೀ ರಾಜ್ಯದಲ್ಲಿ ಒಂದು 20 ನಾವು ಗುರಿ ಹಾಕ್ಕೊಂಡಿದ್ದೀವಿ. ಬಹುತೇಕ ಹೋಗಿ ರೀಚ್ ಆಗ್ತೀವಿ ಅನ್ನೋವಂಥ ಒಂದು ಭಾವನೆ ನಮಗೆಲ್ಲರಿಗೂ ಬಂದಿದೆ. 48 ಗಂಟೆಗಳ ಕಾಲ ಮತದಾರರಿಗೆ ಆಲೋಚನೆ ಮಾಡಲಿಕ್ಕೆ ಬಿಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಆಲೋಚನೆ ಮಾಡಿರ್ತಾರೆ, ತೀರ್ಮಾನ ಮಾಡಿರ್ತಾರೆ ಯಾರಿಗೆ ಮತ ಕೊಡಬೇಕು ಅಂಥೇಳಿ. ತೀರ್ಮಾನ ಮಾಡಿನೇ ಇವತ್ತು ಮತಗಟ್ಟೆಗೆ ಬಂದಿರ್ತಾರೆ. ಇವತ್ತು ಪ್ರಚಾರ ಮಾಡ್ತಕ್ಕಂಥದ್ದಲ್ಲ, ತಮ್ಮ ಭಾವನೆಯನ್ನು ಮತಪೆಟ್ಟಿಗೆ ಮುಖಾಂತರ ಅದನ್ನು ಹೊರ ಹಾಕಬೇಕು ಅಂತೇಳಿ ನಾನು ಕೇಳ್ಕೊತೀನಿ. ಸರ್, ಶಂಭು ಕಲ್ಲೋಳ್ಕರ್ ಸ್ಪರ್ಧೆ ಮಾಡೋದ್ರಿಂದ ಏನಾದರೂ ಮತ ಇದನ್ನಾಗ್ಬೋದ? ಶಂಭು ಕಲ್ಲೋಳ್ಕರ್ ಅವರು ಪಕ್ಷೇತರಾಗಿ ಮಾಡಿರೋದ್ರಿಂದ ಭಾಳ ಜನ ಇದ್ದಾರೆ. ಪಕ್ಷೇತರ ಭಾಳಷ್ಟು ಜನ ಇರೋದರಿಂದ ಅದರದ್ದೇನು ಪರಿಣಾಮ ಆಗೋದಿಲ್ಲ. ಚುನಾವಣೆ ನಡೀತಕ್ಕಂಥದ್ದು ಕಾಂಗ್ರೆಸ್ ಮತ್ತು BJP ಮಧ್ಯದಲ್ಲಿ. ಕಾಂಗ್ರೆಸ್ ಗೆಲ್ತದೆ ಅಂತಕ್ಕಂಥದ್ದನ್ನು ನಮಗೆ ಸಂಪೂರ್ಣ ವಿಶ್ವಾಸ ಇದೆ.
ಇವಿಷ್ಟೇನು ಲಕ್ಷ್ಮಣ್ ಸವದಿ ಅವರ ಮಾತಾಗಿರುವಂಥದ್ದು. ಕ್ಯಾಮರಾಮನ್ ಸುನೀಲ್ ಜೊತೆ ಸಂಜೆ ಕೌಲಿಗೆ, ನ್ಯೂಸ್ ಫಸ್ಟ್, ಚಿಕ್ಕೋಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.